ಕಾರಣ ಇದೆ. ಕೆಲವರು 3 ದಿವಸದಲ್ಲಿ ಗುಣಮುಖರಾಗ್ತಾರೆ, ಕೆಲವರು 3 ವಾರ ತಗೊಳ್ತಾರೆ. ಇದು ನಿಮ್ಮ ದೇಹದ ಬಗ್ಗೆ ಮಾತ್ರ ಅಲ್ಲ, ಆಪರೇಷನ್ ಟೆಕ್ನಿಕ್ ಬಗ್ಗೆ ಕೂಡ. ಹಳೆ ಕಾಲದಲ್ಲಿ ಓಪನ್ ಸರ್ಜರಿ ಇತ್ತು. ದೊಡ್ಡ 6 ರಿಂದ 8 ಇಂಚ್ ಕಟ್ ಮಾಡೋರು, ಮಸಲ್ಸ್ ನ ಕಟ್ ಮಾಡಬೇಕು, ತುಂಬಾ ಸ್ಟಿಚಸ್ ಹಾಕೋರು, 3 ರಿಂದ 4 ವಾರ ಬೇಕು ರಿಕವರ್ ಆಗಕ್ಕೆ. ತುಂಬಾ ನೋವಿರೋದು, ಕಾಣಿಸೋ ಹಾಗೆ ಗಾಯ ಕೂಡ ಇರೋದು. ಆಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂತು. 3 ರಿಂದ 4 ಸಣ್ಣ ರಂಧ್ರಗಳು, ಅದ್ರೊಳಗೆ ಕ್ಯಾಮೆರಾ, ಇನ್ಸ್ಟ್ರೂಮೆಂಟ್ಸ್ ಎರಡೂ ಹೋಗುತ್ತೆ. 1 ರಿಂದ 2 ವಾರದಲ್ಲಿ ಗುಣಮುಖರ ಆಗ್ಬೋದು. ಚಿಕ್ಕ ಗಾಯಗಳಿರ್ತವೆ, ಸ್ವಲ್ಪ ಪೇನ್ ಕೂಡ ಇರುತ್ತೆ, ಸ್ವಲ್ಪ ನೋವಿರುತ್ತೆ, ಹಾಗೂ ಸಣ್ಣ ಗಾಯಗಳು ಇರುತ್ತೆ. ಈಗ ಅದಕ್ಕೂ ಅಡ್ವಾನ್ಸ್ಡ್ ಆಗಿ ರೊಬಾಟಿಕ್ ಸರ್ಜರಿ ಬಂದಿದೆ. ಇದು ಇನ್ನೂ ಸ್ಮಾಲ್ ಕಟ್ಸ್ ಆಗಿರುತ್ತೆ. ಸರ್ಜನ್ ಆಗಿರೋರು ರೊಬಾಟಿಕ್ ಆರ್ಮ್ಸ್ ನ ಕಂಟ್ರೋಲ್ ಮಾಡಿ 10 ಪಟ್ಟು ಪ್ರಿಸಿಷನ್ ಇಂದ ಈ ಸರ್ಜರಿಗಳನ್ನ ಮಾಡ್ತಾರೆ. ಬ್ಲಡ್ ಲಾಸ್ ತುಂಬಾ ಕಡಿಮೆ ಇರುತ್ತೆ, ಟಿಶ್ಯೂ ಡ್ಯಾಮೇಜ್ ಹಾಗೂ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಇರುತ್ತೆ. ಇನ್ನು ಚೇತರಿಕೆ ಆಗೋದು 3 ರಿಂದ 4 ದಿವಸ ಅಷ್ಟೇ. ಇನ್ಫ್ಯಾಕ್ಟ್ ಪೇಷಂಟ್ ಅವತ್ತಲ್ ದಿವಸನೇ ನಡೀತಾರೆ ಕೂಡ. ಸೊ ನೀವು ಒಬ್ಬ ಎಕ್ಸ್ಪರ್ಟ್ ರೊಬಾಟಿಕ್ ಸರ್ಜನ್ ನ ಕೇಳ್ಬೇಕು. ವಾರಾಂಗಟ್ಲೆ ನೋವಿಂದ ಬಳಲ್ಬೇಡಿ, ನೀವು 3-4 ದಿವಸದಲ್ಲೇನೆ ಚೇತರಿಸ್ಕೋಬಹುದು.